ಮನೆಯಲ್ಲಿ ಧೂಪ ಹಾಕೋದ್ರಿಂದ ಆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ ಮತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಧೂಪದ ಹೊಗೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕುತ್ತೆ ಅಂತ ಹೇಳುತ್ತೆ ಒಂದು ಸನಾತನ ಕತೆ. ಆದರೆ ಇದು ಎಲ್ಲ ಒಂದು ಮೂಢನಂಬಿಕೆ ಅನ್ನೋ ನನ್ನ ಸ್ನೇಹಿತರು ಯಾರಾದರೂ ಇದ್ದರೆ, ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಚಾಲೆಂಜು, ಈ ರೀತಿ ನಾನು ತಯಾರು ಮಾಡಿರೋ ಎಲ್ಲ ಐಟಮ್ಗಳನ್ನು ಹಾಕಿ ನೀವು ಧೂಪವನ್ನು ತಯಾರಿಸಿ ಮನೆಯಲ್ಲಿ ಹಚ್ಚಿ ಆ ಹೊಗೆ ಮನೆಯೆಲ್ಲ ತುಂಬಿಕೊಳ್ಳೋ ಹಾಗೆ ಮಾಡಿ, ಅದಾದಮೇಲೆ ನಿಮಗೆ ಒಂದು ಪಾಸಿಟಿವ್ ಫೀಲ್ ಆಗಿಲ್ಲ ಅಂತ ಅಂದರೆ ನೋಡಿ, ಕೆಲವೊಂದೊಂದು ಹಿಂದಿನವರು ನಡ್ಕೊಂಡು ಬಂದಿರುವಂತಹ ಪದ್ಧತಿಗಳಲ್ಲಿ ಕೆಲವೊಂದೊಂದು ಸೈಂಟಿಫಿಕ್ ಆಧಾರಗಳನ್ನು ಹೊಂದಿರುತ್ತೆ, ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಇವತ್ತಿನ ವಿಡಿಯೋ ಗಾರ್ಡನ್ಗಿಂತ ಸ್ವಲ್ಪ ರಿಲೇಟೆಡ್ ಇರುವಂಥದ್ದು. ಏನಂದರೆ, ಆ ಗಾರ್ಡನ್ನಲ್ಲಿ ಸಿಗುವಂತಹ ವೇಸ್ಟ್ ಹೂವುಗಳನ್ನು ಬಳಸಿ ಯಾವ ರೀತಿ ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಧೂಪವನ್ನು ತಯಾರಿಸಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗಾರ್ಡನಲ್ಲಿ ಹೆಚ್ಚಾಗಿರುವಂತಹ ಹೂವು ಅಥವಾ ಯಾವುದೇ ಹೂವು ಇರಲಿ, ಸೇವಂತಿಗೆ, ಗುಲಾಬಿ ಯಾವುದಿದ್ರೂ ಸಹ ಅವುಗಳನ್ನು ಬಳಸ್ಕೊಂಡು ಮನೆಯಲ್ಲಿನೇ ಯಾವ ರೀತಿ ನಾವು ಧೂಪವನ್ನು ತಯಾರಿಸಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲಿಗೆ ಹೂವು, ಆಮೇಲೆ ಸ್ವಲ್ಪ ಲೋಬಾನ ಅಥವಾ ಸಾಂಬ್ರಾಣಿ ಹೇಳ್ತಾರಲ್ಲ ಅದು, ಸ್ವಲ್ಪ ಕರ್ಪೂರ, ಒಂದು ಸ್ವಲ್ಪ ಲವಂಗ, ಹಾಗೆ ಒಂದು 8ರಿಂದ 10 ಏಲಕ್ಕಿ, ಗೋಮೂತ್ರ, ದೇಸಿ ಹಸುವಿನ ಗೋಮೂತ್ರ ಇದ್ದರೆ ಒಳ್ಳೆಯದು, ಹಾಗೆ ನೀಮ್ ಪೌಡರ್. ಇದರಲ್ಲಿ ಯಾವುದು ಇಲ್ಲ ಅಂತ ಅಂದ್ರೂ ನಡೆಯುತ್ತೆ. ನಾನಿದು ಆರೆಂಜ್ ಪೀಲ್ ಪೌಡರ್, ಇದು ಆಪ್ಷನಲ್, ಟೋಟಲಿ ಆಪ್ಷನಲ್, ಇದ್ದರೆ ಒಂದೊಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ ಅಂತ ಹೇಳಿ. ಹಾಗೆಯೇ ಸ್ವಲ್ಪ ಇದ್ದಿಲು, ಹಾಗೆ ತುಪ್ಪ ಅಥವಾ ಎಣ್ಣೆ, ಜೊತೆಗೆ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ನ ಹಾಕ್ತಾ ಇದ್ದೀನಿ ಫ್ರಾಗ್ರೆನ್ಸ್ಗಾಗಿ. ನಿಮ್ಮ ಹತ್ರ ಯಾವ ಎಸೆನ್ಷಿಯಲ್ ಆಯಿಲ್ ಇದ್ದರೂ ಹಾಕಬಹುದು, ಇಲ್ಲ ಅಂತ ಅಂದ್ರೂ ನಡೆಯುತ್ತೆ. ಇದರಲ್ಲಿ ಹೂವು ಮತ್ತು ಇದ್ದಿಲು, ಎಣ್ಣೆ ಅಥವಾ ತುಪ್ಪ ಇದು ಕಂಪಲ್ಸರಿ. ಅದು ಬಿಟ್ಟು ಇನ್ಯಾವುದು ಇಲ್ಲ ಅಂತ ಅಂದ್ರೂ ನಡೆಯುತ್ತೆ. ಮೊದಲು ಹೂವನ್ನು ಸಾಧ್ಯ ಆದಷ್ಟು ಪುಡಿ ಮಾಡ್ಕೋಬೇಕು. ಆಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಬೇಕು. ಫುಲ್ಲು ನಯಸ್ಸಾಗಿ ಪೌಡ್ರ್ ಹಾಕಬೇಕು ಆ ಥರ ಏನಿಲ್ಲ, ಸ್ವಲ್ಪ ತರಿಯಾಗಿದ್ರೂ ತೊಂದರೆ ಇಲ್ಲ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ಆಚೆ ಅಂಗಡಿಯಿಂದ ತಂದಿರುವಂತಹ ಧೂಪ ಕೆಮಿಕಲ್ ಜಾಸ್ತಿ ಇರುತ್ತೆ, ಕಣ್ಣು ಉರಿ ಬರುತ್ತೆ. ಮನೆಯಲ್ಲಿ ಧೂಪ ಹಾಕೋದು ಪಾಸಿಟಿವ್ ಎನರ್ಜಿ ಬಂದು ನೆಗೆಟಿವ್ ಎನರ್ಜಿ ಆಚೆ ಹೋಗಲಿ ಅಂತ ಹೇಳಿ. ಆದರೆ ನಾವು ಮನೆಯಲ್ಲಿ ಸುಮ್ಮನೆ ಹೊಗೆ ತುಂಬಿಸ್ದಾಗತ್ತೆ ಕೆಲವೊಂದೊಂದು ಧೂಪಗಳನ್ನು ಬಳಸೋದ್ರಿಂದ. ಈ ಎಲ್ಲ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ರಿಯಲ್ ಆಗಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಆಚೆ ಹೋಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ. ಚೆನ್ನಾಗಿ ಪುಡಿ ಮಾಡ್ಕೊಂಡ ನಂತರ ಸ್ವಲ್ಪ ದೊಡ್ಡ ದೊಡ್ಡ ಹೋಲ್ ಇರುವಂತಹ ಜರಡಿ ಹಿಡ್ಕೊಳ್ಳಿ. ಈ ಹಂತದಲ್ಲಿ ಇಷ್ಟು ಪೌಡ್ರ್ ಆಗಿದ್ರೆ ಸಾಕು. ಅದೆಲ್ಲವನ್ನು ಪೌಡರ್ ಮಾಡ್ಕೊಂಡು ಆದಮೇಲೆ ನಮ್ಮ ಹತ್ರ ತೆಗೆದಿಟ್ಕೊಂಡಿದ್ದಂತಹ ಏಲಕ್ಕಿ, ಲವಂಗ ಮತ್ತು ಸ್ವಲ್ಪ ಲೋಬಾನವನ್ನು ಹಾಕೋಣ. ಲೋಬಾನ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಬಳಸಿ, ಅಂಗಡಿಯಿಂದ ತಂದಿದ್ದಾದರೂ ತೊಂದರೆ ಇಲ್ಲ. ನನ್ನ ಹತ್ರ ಸುಮಾರಷ್ಟು ಆಯುರ್ವೇದಿಕ್ ಐಟಮ್ಗಳು ಮಿಕ್ಸ್ ಆಗಿದ್ದಂತಹ ಲೋಬಾನನೇ ಇತ್ತು, ಅದನ್ನು ಬಳಸಿದ್ದೀನಿ. ಅದಾದಮೇಲೆ ಇದ್ದಿಲನ್ನು ಹಾಕ್ತಾ ಇದ್ದೀನಿ. ಗಾಳಿಯಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಓಡಿಸೋದ್ರಲ್ಲಿ ಸೂಪರ್ ಫೇಮಸ್ ನಮ್ಮ ನೀಮ್ ಪೌಡರ್, ಅದನ್ನು ಹಾಕ್ತಾ ಇದ್ದೀನಿ. ನೀಮ್ ಪೌಡರ್ ಇಲ್ಲ ಅಂತ ಅಂದರೆ ಕಹಿಬೇವಿನ ಎಲೆಯನ್ನು ಒಣಗಿಸ್ಬಿಟ್ಟು ಅದನ್ನಾದರೂ ಹಾಕಬಹುದು. ಕಹಿಬೇವು ಸಿಗಲೇ ಇಲ್ಲ ಅಂದಾಗ ಬೇಕಿದ್ದರೆ ಕರಿಬೇವನ್ನು ಕೂಡ ಬಳಸಬಹುದು. ಆಮೇಲೆ ಆರೆಂಜ್ ಪೀಲ್ ಪೌಡರ್, ಇದು ಒಂದೊಳ್ಳೆ ಫ್ರಾಗ್ರೆನ್ಸ್ ಬರಲಿ ಅಂತ ಹೇಳಿ ಆರೆಂಜ್ ಪೀಲ್ ಪೌಡರ್ನ ಬಳಸ್ತಾ ಇದ್ದೀನಿ. ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದು. ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ನಾವು ಮುಖಕ್ಕೆ ಸ್ಕ್ರಬ್ ಥರ ಕೂಡ ಬಳಸಬಹುದು. ಇದೆಲ್ಲವನ್ನು ಪುಡಿ ಮಾಡ್ಕೊಂಡು ಬಂದು ಮತ್ತೆ ಜರಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಆರೆಂಜ್ ಪೀಲ್ ಪೌಡರ್ ಕಂಪ್ಲೀಟ್ಲಿ ಆಪ್ಷನಲ್, ಇಲ್ಲ ಅಂತ ಅಂದ್ರೆ ಈಸಿಯಾಗಿ ಸ್ಕಿಪ್ ಮಾಡಬಹುದು. ಓಕೆ, ಇದ್ದಿಲು ಯಾಕೆ ಬಳಸಬೇಕು ಅಂತಂದ್ರೆ, ಬರೀ ಹಸುವಿನ ಸೆಗಣಿಯಿಂದ ನಾನು ಇದೇ ತರ ಧೂಪವನ್ನ ಮಾಡಿದ್ದೆ, ಅದು ಕರೆಕ್ಟಾಗಿ ಬರ್ನ್ ಆಗ್ತಾ ಇರಲಿಲ್ಲ. ಸೊ ಈ ಸರ್ತಿ ಆ ಪ್ರಾಬ್ಲಮ್ ಆಗಬಾರ್ದು, ಚೆನ್ನಾಗಿ ಬರ್ನ್ ಆಗಬೇಕದು. ಮಧ್ಯದಲ್ಲಿ ಆರೋಗ್ಬಿಡುತ್ತೆ, ಧೂಪ ರೆಡಿ ಮಾಡಿದ್ಮೇಲೆ ಆ ಮಧ್ಯದಲ್ಲಿ ಆರೋಗ್ಬಿಡುತ್ತೆ. ಹಾಗೆ ಆರಬಾರ್ದು ಅಂತ ಹೇಳಿ ನಾನು ಈ ಸರ್ತಿ ಇದ್ಲನ್ನು ಮಿಕ್ಸ್ ಮಾಡಿದ್ದೀನಿ.
ಅದಾದಮೇಲೆ ಸ್ವಲ್ಪ ಗೋಮೂತ್ರವನ್ನು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಬೇಕಿದ್ರೆ ಕರಗಿಸಿ ಕೂಡ ಹಾಕಬಹುದು. ಧೂಪಗಳಿಂದ ಮನೆಯನ್ನು ಶುದ್ಧೀಕರಿಸೋದು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ಒಂದು ಆಚರಣೆ. ಧೂಪಗಳಿಂದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಶುದ್ಧ ಮಾಡಿ ಗಾಳಿಯಲ್ಲಿರ್ತಕ್ಕಂತಹ ಸೂಕ್ಷ್ಮ ಜೀವಿಗಳನ್ನು ಶುದ್ಧಿ ಮಾಡಿ ಮನೆಯಲ್ಲಿ ದೈವಿಕ ಚೈತನ್ಯವನ್ನು ತುಂಬುವಂತಹ ಒಂದು ಪ್ರಕ್ರಿಯೆ ಇದಾಗಿದೆ. ಈಗ ಬರ್ತಿರುವಂತಹ ಕೆಲವೊಂದು ಧೂಪದ ಹೊಗೆಯಿಂದ ಅಸ್ತಮದಂತಹ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಆದರೆ ನಾವಿಲ್ಲಿ ಬಳಸಿರೋ ಎಲ್ಲ ವಸ್ತುಗಳು ಆ ಕಾಯಿಲೆಯನ್ನು ರಿವರ್ಸ್ ಮಾಡೋದಕ್ಕೆ ಸಹಾಯ ಮಾಡುವಂತಹ ಒಂದೊಳ್ಳೆ ಪಾಸಿಟಿವ್ ಎನರ್ಜಿಯನ್ನು ತುಂಬುವಂತಹ ವಸ್ತುಗಳಾಗಿದೆ. ಇದು ಒಂದು ತರದ ಅರೋಮಾ ಥೆರಪಿಯಾಗಿ ವರ್ಕ್ ಆಗುತ್ತೆ. ನಿಮ್ಮ ಹತ್ರ ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲ್ ಇದ್ರೆ ಅದನ್ನ ಮಿಕ್ಸ್ ಮಾಡಿ, ನಾನು ಇಲ್ಲಿ ಎಸೆನ್ಷಿಯಲ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅರೋಮಾ ಡಿಸ್ಪೆನ್ಸರು ಅಥವಾ ಯಾವುದಾದ್ರೂ ಎಸೆನ್ಷಿಯಲ್ ಆಯಿಲ್ಗಳನ್ನು ಮನೇಲಿ ಇಟ್ಕೊಂಡು ಒಂದು ಬಿಸಿ ನೀರಿಗೆ ಅದನ್ನು ಒಂದು ಡ್ರಾಪ್ ಹಾಕಿಟ್ಬಿಟ್ರೆ ಮನೆಯೆಲ್ಲ ಒಂದು ಕಾಮಿಂಗ್ ಆಗಿರುವಂತಹ ಒಂದೊಳ್ಳೆ ಸುವಾಸನೆ ಮನೇಲಿ ಯಾವಾಗಲೂ ಇರುತ್ತೆ. ಅದಕ್ಕೋಸ್ಕರ ನಾನು ಅರೋಮಾ ಡಿಸ್ಪೆನ್ಸರ್ ಒಂದು ಮತ್ತು ಈ ಎಸೆನ್ಷಿಯಲ್ ಆಯಿಲ್ನ ಬಳಸ್ತಾ ಇರ್ತೀನಿ ಮನೆಯಲ್ಲಿ. ಇದು ಎಲ್ಲವನ್ನು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ತುಪ್ಪ ಮತ್ತು ಗೋಮೂತ್ರ, ಆಯಿಲು ಎಲ್ಲವನ್ನು ಬಳಸಿರ್ತೀವಿ. ಅದು ಆಲ್ರೆಡಿ ಅಂಟಂಟಾಗಿರುತ್ತೆ. ಸೊ ಮತ್ತೇನು ಅದಕ್ಕೆ ಬೇರೆ ಏನು ಬಳಸುವಂತಹ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾನು ಯಾವುದೂ ಮೆಷರ್ಮೆಂಟ್ ಹೇಳಿಲ್ಲ. ಯಾಕೆ ಅಂತ ಅಂದರೆ ಯಾವುದು ಹೆಚ್ಚು ಅಥವಾ ಕಮ್ಮಿ ಆದ್ರೂ ನಡೆಯುತ್ತೆ. ಗೋಮೂತ್ರ ಮಾತ್ರ ತುಂಬ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಬರ್ನ್ ಆಗುವಾಗ ಅಕಸ್ಮಾತ್ ಚೆನ್ನಾಗಿ ಬರ್ನ್ ಆಗದೀತಿ ಇದ್ದರೆ ಅಂತ ಹೇಳಿ ಅಷ್ಟೇ. ಅದಾದಮೇಲೆ ಒಂದು ಈ ಥರದ ಪೈಪ್ ತೊಗೊಳ್ತೀನಿ, ಪ್ಲಾಸ್ಟಿಕ್ ಪೈಪು. ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಅದು ಪೈಪ್ ಒಳಗಡೆ ಎಲ್ಲವನ್ನು ತುಂಬಿ ಹಿಂದ್ಗಡೆ ಇನ್ನೊಂದು ಕೋಲಿನ ಸಹಾಯದಿಂದ ಅದನ್ನು ತಳ್ಳಬೇಕು. ಆವಾಗ ನಮಗೆ ಒಂದು ಕೋನ್ ರೀತಿ ರೆಡಿಯಾಗಿ ಬರುತ್ತೆ. ಇದನ್ನು 3-4 ರೀತಿಯಲ್ಲಿ ನಾವು ಈ ಧೂಪವನ್ನು ರೆಡಿ ಮಾಡ್ಕೊಳ್ಬೋದು. ನಾನು ಏನು ಈ ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ಇವುಗಳನ್ನು ಹಾಕಿ ಬಳಸಿ ನೀವು ರೆಡಿ ಮಾಡಿಕೊಂಡ್ರೆ ಅದು ಮಧ್ಯದಲ್ಲಿ ಆರು ಹೋಗುವಂಥ ಇದು ಕೂಡ ಇರೋದಿಲ್ಲ, ಚಾನ್ಸಸ್ ಕೂಡ ಇರೋದಿಲ್ಲ. ಜೊತೆಗೆ ಒಂದೊಳ್ಳೆ ಪಾಸಿಟಿವ್ ಎನರ್ಜಿನ ಮನೆಯಲ್ಲಿ ನೀವು ಕೊಟ್ಟ ಹಾಗೂ ಇರುತ್ತೆ. ಕಣ್ಣುರಿ ಮತ್ತೇನೋ ಸಮಸ್ಯೆಗಳು ಬರೋದಿಲ್ಲ. ಬಳಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಗಳು ಕೂಡ ಒಂದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ರೂಪಿಸುವಂಥದ್ದು, ಇನ್ನೊಂದು ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡಿ ಏನೋ ಒಂದು ಫ್ರೆಶ್ನೆಸ್ ಮನೆಗೆ ಕೊಡುವಂತಹ ಎಲ್ಲ ಐಟಮ್ಗಳನ್ನು ಬಳಸಿದ್ದೀವಿ. ಸೊ ಒಂದು ಆ ರೀತಿ ಪೈಪಲ್ಲಿ ರೆಡಿ ಮಾಡಿ, ಅದು ಆಗಲಿಲ್ಲ ಅಂತ ಅಂದರೆ ಈ ರೀತಿ ಕೈಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ತಯಾರಿಸ್ಕೊಳ್ಬಹುದು. ತುಂಬ ಈಸಿಯಾಗಿ ಚೆನ್ನಾಗಿ ಬರ್ನ್ ಆಗುತ್ತೆ. ಯಾಕಂದರೆ ನಾನು ಲಾಸ್ಟ್ ಟೈಮು ಸೆಗಣಿದು ಟ್ರೈ ಮಾಡಿದಾಗ, ಹಸು ಸೆಗಣಿನಲ್ಲಿ ಟ್ರೈ ಮಾಡಿದಾಗ ಅದು ಚೆನ್ನಾಗಿ ಬರ್ನ್ ಆಗ್ತಾ ಇರಲಿಲ್ಲ. ನಾನು ಇದ್ಲನ್ನು ಮಿಕ್ಸ್ ಮಾಡಿರಲಿಲ್ಲ. ಇದ್ಲನ್ನು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ನ್ ಮಾಡ್ಬೋದು. ನೋಡಿ, ನಾವು ಇಷ್ಟು ರೆಡಿ ಮಾಡಿಕೊಂಡು ಒಂದು ಬಿಸಿಲಲ್ಲಿ, ತುಂಬ ಬಿಸಿಲಿತ್ತು ಅಂದರೆ 1-2 ದಿನಕ್ಕೆಲ್ಲ ಡ್ರೈ ಆಗುತ್ತೆ. ಬಿಸಿಲು ಕಡಿಮೆ ಇತ್ತು ಅಂದರೆ 3-4 ದಿನ ಬೇಕಾಗುತ್ತೆ. ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಮಾಡಿ, ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಡ್ರೈ ಆಗಬೇಕು, ಅಷ್ಟು ನೀಟಾಗಿ ಡ್ರೈ ಮಾಡಿ. ಡ್ರೈ ಮಾಡಿದ ಮೇಲೆ ಮನೆಯ ಪ್ರತಿಯೊಂದು ಮೂಲೆಯಲ್ಲಿ ಸಹ ಇದರ ಹೊಗೆ ತಲುಪೋ ಹಾಗೆ ಮಾಡಿ. ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಡಿಮೆಯಾಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಈ ಧೂಪದ ಹೊಗೆ ಮನೆಯೆಲ್ಲ ತುಂಬಿಕೊಳ್ತಾ ಇದ್ದಾಗೆ ನಿಮಗೆ ಒಂದೇನೋ ಪಾಸಿಟಿವ್ ಫೀಲ್ ಬರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ಅಂತ ಹೇಳ್ತೀನಿ. ನೀವೇ ನೋಡ್ತಾ ಇದ್ದೀರಾ ಧೂಪ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂದರೆ, ಹಚ್ತಾ ಇದ್ದ ಹಾಗೇನೆ ಎಲ್ಲ ಕಡೆ ಬೆಂಕಿ ನೀಟಾಗಿ ಸ್ಪ್ರೆಡ್ ಆಗ್ತಾ ಇದೆ. ಅದು ಒಂದು ಸ್ವಲ್ಪ ಎಲ್ಲ ಕಡೆ ಬೆಂಕಿ ಹರಡುವಷ್ಟು ಟೈಮು ಅದನ್ನು ಬಿಟ್ಟು ಆಮೇಲೆ ಆರಿಸಿದ್ರೆ ಆಯಿತು. ಪೂರ್ತಿ ಬರ್ನ್ ಆಗಲಿ ತನಕನೂ ಚೆನ್ನಾಗಿ ಉರಿಯುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ಸ್ಮೆಲ್ ಇರುವಂತಹ, ಫ್ರಾಗ್ರೆನ್ಸ್ ಇರುವಂತಹ ಹೊಗೆ ಬರುತ್ತೆ. ನಾನೊಂದು ಸನಾತನ ಧರ್ಮದ ವೆಬ್ಸೈಟ್ನಲ್ಲಿ ಓದಿದ್ದೆ, ಯಾಕೆ ನಾವು ದೇವರ ಮುಂದೆ ಧೂಪ ಅಥವಾ ಊದ್ಬತ್ತಿಯನ್ನು ಹಚ್ಚಬೇಕು ಅಂತ ಅಂದರೆ, ದೇವರ ಮುಂದೆ ಧೂಪವನ್ನು ಅಥವಾ ಸುಗಂಧ ದ್ರವ್ಯ ಇರುವಂತಹ ಊದ್ಬತ್ತಿಯನ್ನು ಅಥವಾ ಅಗರಬತ್ತಿಯನ್ನು ಹಚ್ಚೋದ್ರಿಂದ ದೇವತೆಗಳು ಪರಿಮಳಯುಕ್ತವಾದಂತಹ ಧೂಪವನ್ನು ಇಷ್ಟಪಡ್ತಾರೆ. ಇದರಿಂದ ಪೃಥ್ವಿ ತತ್ವ ಮತ್ತು ಆಪತತ್ವ ಅಂತ ಹೇಳಿ ಇರುತ್ತೆ. ಅದರಿಂದ ಹೊರಬಂದಿರತಕ್ಕಂತಹ ಧೂಪದಿಂದ ಹೊರಬಂದಿರತಕ್ಕಂತಹ ಆ ಸುಗಂಧ ದ್ರವ್ಯಗಳ ಸುವಾಸನೆಯಿಂದ ದೇವತೆಗಳು
ತೃಪ್ತಿಗೊಂಡು ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಎನರ್ಜಿಯನ್ನು ಆಚೆ ಹಾಕಿ ಸಕಾರಾತ್ಮಕವಾಗಿರ್ತಕ್ಕಂತಹ ಎನರ್ಜಿಯನ್ನು ಇರಿಸ್ತಾರಂತೆ. ಹಾಗೆ ಧೂಪವು ಪರಿಸರವನ್ನು ಸಾತ್ವಿಕವಾಗಿ ಅಂದರೆ ಸತ್ವ ಪ್ರಧಾನವಾಗಿ ಮಾಡಲು ಸಹಾಯ ಮಾಡುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ವೆಬ್ಸೈಟ್ಗಳಲ್ಲಿ ಸನಾತನ ಧರ್ಮದಲ್ಲಿ ರೆಕಾರ್ಡ್ ಆಗಿದೆ. ಮನೆಯಲ್ಲಿ ಧೂಪ ಹಾಕೋದ್ರಿಂದ ಆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಧೂಪದ ಹೊಗೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕುತ್ತೆ ಅಂತ ಹೇಳುತ್ತೆ ಒಂದು ಸನಾತನ ಕತೆ. ಆದರೆ ಇದು ಎಲ್ಲ ಒಂದು ಮೂಢನಂಬಿಕೆ ಅನ್ನೋ ನನ್ನ ಸ್ನೇಹಿತರು ಯಾರಾದರೂ ಇದ್ದರೆ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಚಾಲೆಂಜು, ಈ ರೀತಿ ನಾನು ತಯಾರು ಮಾಡಿರೋ ಎಲ್ಲ ಐಟಮ್ಗಳನ್ನು ಹಾಕಿ ನೀವು ಧೂಪವನ್ನು ತಯಾರಿಸಿ ಮನೆಯಲ್ಲಿ ಹಚ್ಚಿ ಆ ಹೊಗೆ ಮನೆಯೆಲ್ಲ ತುಂಬಿಕೊಳ್ಳೋ ಹಾಗೆ ಮಾಡಿ, ಅದಾದಮೇಲೆ ನಿಮಗೆ ಒಂದು ಪಾಸಿಟಿವ್ ಫೀಲ್ ಆಗಿಲ್ಲ ಅಂತ ಅಂದರೆ ನೋಡಿ, ಕೆಲವೊಂದೊಂದು ಹಿಂದಿನವರು ನಡ್ಕೊಂಡು ಬಂದಿರುವಂತಹ ಪದ್ಧತಿಗಳಲ್ಲಿ ಕೆಲವೊಂದೊಂದು ಸೈಂಟಿಫಿಕ್ ಆಧಾರಗಳನ್ನು ಹೊಂದಿರುತ್ತೆ, ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಬಟ್ ಐ ಫೀಲ್ ನನಗೆ ಇದು ಒಂದೇನೋ ಪಾಸಿಟಿವ್ ಫೀಲ್ನ ಕೊಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ನೀವು ಕೂಡ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಗಾರ್ಡನ್ಗೆ ಸಂಬಂಧಪಟ್ಟಿರುವಂತಹ ಯಾವುದೇ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್.